ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಬ್ರಹ್ಮ. ಸ್ನೇಹಿತರೆ, ನೀವು ಕೇಳುವಂತಹ ಪ್ರಶ್ನೆಗೆ ನನ್ನ ಅನುಭವದ ಉತ್ತರಗಳನ್ನು ನೀಡ್ತಾ ಇರ್ತೀನಿ. ಸಾಕಷ್ಟು ಜನ ಕಾಮೆಂಟ್ ಮಾಡ್ತೀರಾ, ವಾಟ್ಸಪ್ಗೆ ವಾಯ್ಸ್ ಮೆಸೇಜ್ ಕಳಿಸ್ತೀರಾ, ಬಹಳ ಸಂತೋಷ. ಸ್ನೇಹಿತರೆ, ಇವತ್ತು ನೀವು ಕೇಳಿರುವಂತಹ ಪ್ರಶ್ನೆಗೆ ಒಂದು ಕಥೆಯ ಮೂಲಕ ಉತ್ತರ ಕೊಡೋದಕ್ಕೆ ಬಯಸ್ತೀನಿ. ಒಂದು ಹಾವು ಒಬ್ಬ ದಾರಿಲಿ ಹೋಗ್ತಾ ಇರ್ತಾನೆ. ಆ ಮಧ್ಯದಲ್ಲಿ ಒಂದು ಹಾವು ಕಲ್ಲಿಗೆ ಸಿಗಾಕೊಂಡ್ಬಿಟ್ಟಿರ್ತದೆ. ಅಂದರೆ ಯಾವುದೋ ಒಂದು ಸೈಜ್ ಕಲ್ಲು. ಅದು ಹೆಂಗೋ ಸಿಗಾಕೊಂಡಿರ್ತಾರೋ, ಯಾರೋ ಹಾಕ್ಬಿಟ್ಟಿರ್ತಾರೋ ಗೊತ್ತಿಲ್ಲ. ಹಾವುಗಳು ಒದ್ಲಾಡ್ತಾ ಇರ್ತದೆ. ತಲೆ ಮುಂದ್ಗಡೆ ಒಂದು ಅಡಿ ಇರ್ತದೆ, ಹಿಂದ್ಗಡೆ ಬಾಲದಲ್ಲಿ ಒಂದಷ್ಟು, ಮಧ್ಯದಲ್ಲಿ ಒಂದಷ್ಟು ಸಿಗಾಕೊಂಡ್ಬಿಟ್ಟಿದೆ. ಅಂದರೆ ಅದು ಚಟ್ನಿ ಆಗಿಲ್ಲ, ಜಸ್ಟ್ ಕಲ್ಲು ಸಂದಲ್ಲಿ ಸಿಗಾಕೊಂಡ್ಬಿಟ್ಟಿದೆ. ಇವನೇನು ಮಾಡ್ದ, ಆ ಹುಡುಗ ಹೋಗಿ ಆ ಕಲ್ಲನ್ನು ಎತ್ತಿದ ತಕ್ಷಣನೇ ಹಾವು ಮುಂದೆ ಹೋಗಿ ದೇವಾನುದೇವತೆಗಳ ರೂಪದಲ್ಲಿ ಪ್ರತ್ಯಕ್ಷ ಆಗೋಯ್ತು. ಆಗ ದೇವ್ರ ಥರ ಪ್ರತ್ಯಕ್ಷ ಆಗಿ, ಅಪ್ಪ, ನನ್ನಿನ್ನ ಇದರಿಂದ ನೀನು ಪಾರು ಮಾಡಿದೆ. ನನಗೇನೋ ಒಂದು ಶಾಪ ಇತ್ತು, ಆ ಶಾಪದಿಂದ ನನಗೆ ಮುಕ್ತಿ ಸಿಕ್ತು ನಿನ್ನಿಂದ. ನಿನಗೇನು ವರ ಬೇಕು ಕೇಳು ಅಂತ ಆ ಒಂದು ದೇವತೆ ವರ ಕೇಳ್ತೀವನಿಗೆ. ಇವನೇನು ಮಾಡ್ದ, ಪಾಪ ಬಡವ, ಬಹಳ ಊಟಕ್ಕೆ ತುಂಬ ಕಷ್ಟ. ನನಗೆ ಹೊಟ್ಟೆ ತುಂಬ ಊಟ ಬೇಕು. ಯಾವ ಥರ ಊಟ ಬೇಕು? ಹಣ್ಣು ಹಂಪಲು ಆರೋಗ್ಯಕರವಾದ ಊಟ ಕೊಟ್ಟರೆ ಸಾಕು ಅಂತ. ಅದಕ್ಕೆ ಒಂದು ತಟ್ಟೆ, ದೊಡ್ಡ ತಟ್ಟೆಯಲ್ಲಿ ಪ್ರತ್ಯಕ್ಷ ಆಗೋಯ್ತು. ಎಲ್ಲ ಥರ 4-5 ಥರ ಹಣ್ಣುಗಳು, ಮೊಳಕೆ ಕಟ್ಟಿರೋ ಕಾಳು, ಸೊಪ್ಪು, ಅವು ಇವು ಏನೇನು ಬೇಕೆಲ್ಲ ಮೃಷ್ಟಾನ್ನ ಭೋಜನ. ಹೆಚ್ಚು ಕಡಿಮೆ ನಿಸರ್ಗದಲ್ಲಿ ಒಬ್ಬ ಮನುಷ್ಯ 100 ವರ್ಷ ಬದುಕೋದಕ್ಕೆ ಬೇಕಾಗಿರುವಂಥ ಆಹಾರಗಳು ಬಂದ್ಬಿಡ್ತು. ಅದನ್ನು ತಿಂದ ತಟ್ಟೆಲೆಲ್ಲ ಖಾಲಿ ಆಯಿತು. ಅಂತ ತೇಗ್ದ, ಮತ್ತೆ ತಿರ್ಗಾ ಪ್ರತ್ಯಕ್ಷ ಆಯಿತು. ಅದಾದಮೇಲೆ, ನಿನಗೆ ಇದು ಕೊಟ್ಟಿದ್ದೀನಿ, ಇದು ಅಕ್ಷಯ ಪಾತ್ರೆ ಇದ್ದಂಗೆ, ಇದರಲ್ಲಿ ಊಟ ಖಾಲಿ ಆಗಲ್ಲ, ನೀನು ಖಾಲಿ ಆಗಿದ ತಕ್ಷಣ ಏನೇ ಕೇಳಿದ್ರು ಬರ್ತದೆ ಅಂತ ಅಂದ್ಬಿಟ್ಟು ಆ ಒಂದು ದೇವತೆ ಮರೆಯಾಗೋಯ್ತು ವರ ಕೊಟ್ಬಿಟ್ಟು. ಇವನೇನು ಮಾಡ್ತಾನೆ, ತಟ್ಟೆ ಖಾಲಿ ಆಗಿದ ತಕ್ಷಣವೇ ಮತ್ತೆ ತಿರ್ಗಾ ಊಟ ಬರ್ತದೆ, ತಿರ್ಗಾ ತಿಂತಾನೆ, ತಿರ್ಗಾ ಊಟ ಬರ್ತದೆ, ತಿರ್ಗಾ ತಿಂತಾನೆ. ತಿಂದು ಹೊಟ್ಟೆ ತುಂಬ ಒಂದು 100 kg 120 kg ಆಗ್ಬಿಡ್ತಾನೆ. 120 kg ಯಾವಾಗ ಆದ, ಇವು ಇನ್ನೇನು ಹೊಟ್ಟೆ ಒಡೆದೋಗುವಂತಹ ಸಮಯ. ಮತ್ತೆ ತಿರ್ಗಾ ನಾಗದೇವತೆ ಪ್ರತ್ಯಕ್ಷ ಆಗಿ, ಅಲ್ಲಪ್ಪ, ಏನು ಕೇಳಿದೆ, ನೀನು ಏನು ಮಾಡ್ತಾ ಇದೀಯಾ, ಯಾಕೆ ಹಿಂಗೆ ಆಗ್ತಾ ಇದೆಯಾ ಅಂತ. ಅಯ್ಯೋ ಸ್ವಾಮಿ, ಈ ತಟ್ಟೆಲಿ ಊಟನೇ ಖಾಲಿ ಆಗಲ್ಲ, ಖಾಲಿ ಮಾಡಿದ್ರೆ ಮತ್ತೆ ಬರ್ತದೆ, ಅದಕ್ಕೋಸ್ಕರ ತಿಂತಾ ಇದ್ದೀನಿ ಅಂತ. ಅಲ್ಲಪ್ಪ, ಇದರಲ್ಲಿ ಊಟ ಬರ್ತಾ ಇದೆ, ನೀನು ಊಟ ತಿಂದು ಮನುಷ್ಯ ಬದುಕಿ ಸಾಯೋದ್ರಲ್ಲಿ ಅರ್ಥ ಇಲ್ಲ. ಇದರಿಂದ ಏನಾದರೂ ನೀನು ಸದುಪಯೋಗ ಪಡಿಸ್ಕೊ. ಸದುಪಯೋಗ ಪಡಿಸ್ಕೊಂಡಾಗ ಮಾತ್ರ. ಹೆಂಗ್ ಸದುಪಯೋಗ ಪಡಿಸ್ಕೊಳ್ಳೋದು ಅದು ನಾನು ಹೇಳೋದಿಲ್ಲ. ಈ ಊಟ ಕೇವಲ ನಿನಗೆ ಅಂತ ಮಾತ್ರ ಏನಿಲ್ಲ, ಇದನ್ನ ನೀನು ಅರ್ಥ ಮಾಡ್ಕೊ ಅಂತೇಳಿ ದೇವ್ರು ಮತ್ತೆ ಮಾಯ ಆಗ್ಬಿಡ್ತದೆ ನಾಗದೇವತೆ. ಇವನೇನು ಮಾಡ್ತಾನೆ, ಆ ಊಟನ ತಗೊಂಡೋಗಿ ತಟ್ಟೆಲಿ ಬಂದಿರ್ತಾನೆ, ಯಾರ್ಯಾರು ಬಡವರು ಇದ್ದಾರೆ ಎಲ್ಲರಿಗೂ ಕೊಡ್ತಾನೆ. ಇವನು ತಿಂತಾನೆ, ಬಡವ್ರಿಗೂ ಕೊಡ್ತಾ ಹೋಗ್ತಾನೆ, ಹಂಚ್ತಾನೆ. ಇಡೀ ಊರಾದ್ಮೇಲೆ ಪಕ್ಕದೂರು, ಪಕ್ಕದಾದ್ಮೇಲೆ ನಾಡು, ಯಾರ್ಯಾರೆಲ್ಲ ಹೊಟ್ಟೆ ಹಸ್ಕೊಂಡಿದ್ದಾರೆ ಎಲ್ಲ ಬನ್ನಿ ಅಂತೇಳಿ ಅವ್ರಿಗೆ ಊಟ ಕೊಡ್ತಾ ಇರ್ತಾನೆ. ಎಷ್ಟೇ ಕೊಟ್ಟರು ಅದು ಖಾಲಿ ಆಗೋದಿಲ್ಲ. ಅಂದರೆ ಈ ಕಥೆಯ ಮೂಲ ಸಾರಾಂಶ ಏನು ಅಂತಂದರೆ, ಮನುಷ್ಯನಿಗೆ ಎಲ್ಲವೂ ನನಗೇ ಬೇಕು ಅಂತಂದರೆ ತಿಂದು ಅನಾರೋಗ್ಯ ಬರ್ತದೆ, ಜಲ್ದಿ ಸತ್ತೋಗ್ತಾನೆ. ಆಯುಷು, ಆರೋಗ್ಯ, ಐಶ್ವರ್ಯ ಕಡಿಮೆ. ನಾನು ದುಡಿದಿದ್ದು ನನ್ನ ಹತ್ರನೇ ಇರಬೇಕು, ನನಗೇ ಇರಬೇಕು ಅಂತ ಯಾರ್ಯಾರು ವ್ಯಕ್ತಿಗಳು ಸ್ವಾರ್ಥದಿಂದ ಬದುಕ್ತಾ ಇರ್ತಾರೆ, ಇವ್ರು ಯಾರು ಬದುಕೋದಿಲ್ಲ. ಇವತ್ತು ಬ್ಲ್ಯಾಕ್ ಮನಿ ಇಟ್ಕೊಂಡವರು, ಕಂಪ್ನಿಯವ್ರು ಬಂದು ಟ್ಯಾಕ್ಸ್ ಅವ್ರ ಮನೆಗೆ ಅಟ್ಯಾಕ್ ಮಾಡ್ತಾರೆ, ರೈಡ್ ಮಾಡ್ತಾರೆ, ಎಲ್ಲ ತಗೊಂಡೋಗ್ತಾರೆ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಅಂತ ಯಾರಿಗೂ ಕೊಡೋದು ಇಲ್ಲ. ತಾನೂ ತಿನ್ನಕ್ಕಾಗೋದಿಲ್ಲ, ಸುಮ್ಮನೆ ಇಟ್ಟಿರ್ತಾನೆ. ನಾಳೆ ದಿವಸ ಬಂದು ಯಾರೋ ಹೊಡ್ಕೊಂಡು ಹೋಗ್ತಾರೆ. ಈ ಕಥೆಯ ಸಾರಾಂಶ ನೀವು ಕೇಳಿರೋಂಥ ಪ್ರಶ್ನೆ ಉತ್ತರ ಚೆನ್ನಾಗಿ ತಿಳ್ಕೊಂಬಿಡಿ. ಆ ತಟ್ಟೆಲಿ ಆಹಾರಗಳು ಎಷ್ಟೇ ಬಂದ್ರೂ ಖಾಲಿ ಆಗ್ತಾ ಇರ್ತದೆ. ನಿನಗೆ ಎಷ್ಟು ಬೇಕು ಅಷ್ಟು ತಗೋ, ಮತ್ತೊಬ್ಬರಿಗೆ ಯಾರ್ಯಾರಿಗೆ ಅವಶ್ಯಕತೆ ಇರೋವಂಥವ್ರು ಅವ್ರಿಗೆ ಕೊಡ್ತಾ ಹೋಗು. ಈಗ ನಾಡೆಲ್ಲವೂ ಕೂಡ ಸಮೃದ್ಧವಾಗಿದೆ, ಯಾರು ಹಸ್ಕೊಂಡು ಮಲ್ಕೊಳ್ತಾ ಇಲ್ಲ. ಯಾಕೆ ಅಂದರೆ ಇವನೂ ತಿಂತಾವನೆ, ಇನ್ನೊಬ್ರಿಗೂ ಕೊಡ್ಬೋದು. ಒಬ್ರಿಗಲ್ಲ, 10 ಜನ, 100 ಜನ, ಇವನು 1000 ಜನಕ್ಕೆ ಕೊಟ್ಟರು ಕೂಡ ಅದು ಬರ್ತಾನೆ ಇರ್ತದೆ.
ಕೆಲವರಿಗೆ ಈ ಒಂದು ಬ್ರಹ್ಮರಹಸ್ಯ ತಿಳಿದಿರೋದ್ರಿಂದ ತನಗೇ ಮಾತ್ರ ಮಾಡ್ಕೊಳ್ತಾನೆ. ತಾನು ಚೆನ್ನಾಗಿರ್ಬೇಕು, ತನಗೆ ಮಾತ್ರ ಮಾಡಿ 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 ಇಟ್ಟು ಒಂದು ದಿವಸ ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಅಂತ ಇನ್ನೊಬ್ರಿಗೆ ಆಗ್ತದೆ. ದಯವಿಟ್ಟು ಆ ರೀತಿ ಮಾಡ್ಕೊಬೇಡಿ. ಎಂಥ ಅದ್ಭುತವಾದಂತಹ ನೀತಿ ಕತೆ ಇದು ಅಂತಂದರೆ, ಡೆಫಿನೆಟ್ಲಿ ಇನ್ನೊಬ್ರಿಗೋಸ್ಕರ ನಾವು ಮಾಡಿದಾಗ ಅದರಲ್ಲಿರುವಂತಹ ತೃಪ್ತಿ ಬೇರೆ ಯಾವುದರಲ್ಲೂ ಇರೋದಿಲ್ಲ. ನಾವು ತಿನ್ನಬೇಕು, ಹೊಟ್ಟೆ ತುಂಬಾನೇ ತಿನ್ನಬೇಕು. ಎಷ್ಟು ಹೊಟ್ಟೆ ತುಂಬ ತಿಂತೀಯ? ಅವಶ್ಯಕತೆ ಇರೋರು ಎಷ್ಟು ಜನ ಇದ್ದಾರೆ, ಅವ್ರಿಗೆಲ್ಲ ಕೊಡ್ತಾ ಹೋದಾಗ ಖಂಡಿತವಾಗ್ಲೂ ಬಂದೇ ಬರ್ತದೆ. ಫ್ರೀಯಾಗಿ ಕೊಡಬೇಡಿ. ಫ್ರೀಯಾಗಾದರೂ ಕೊಡಿ, ಅಥವಾ ಫ್ರೀಯಾಗಿ ಕೊಡೋಕ್ಕೆ ಇಷ್ಟ ಇಲ್ಲ, ಕೆಲಸ ಕೊಡಿ, ಕೆಲಸ ಮಾಡಿಸಿ, ದುಡಿಮೆ ಮಾಡಬೇಕು. ಉದ್ಯೋಗಂ ಪುರುಷ ಲಕ್ಷಣಂ. ಪ್ರತಿಯೊಬ್ಬ ಮನುಷ್ಯ ದುಡಿಲೇಬೇಕು. ಕೆಲಸ ಮಾಡಿದ್ರೆ ದುಡಿಮೆ ಮಾಡಿದ್ರೆ ಸಂಪಾದನೆ. ಹಂಗಾಗಿರೋದ್ರಿಂದ ಕೂಲಿ ಕೆಲಸ, ಈಗ ಯಾರಿಗೋ ಒಬ್ಬನಿಗೆ ಒಂದಿನ ಕೆಲಸ ಮಾಡ್ದ 300 ರೂಪಾಯಿ ಸಿಕ್ತು, ಇದು ದುಡಿಮೆ. ಸಂಪಾದನೆ ಅಂದರೆ ಒಂದು ದಿನಕ್ಕೆ 1000 ರೂಪಾಯಿ ದುಡಿತಾನೆ, ಒಂದು 300-400 ಖರ್ಚು ಮಾಡ್ತಾನೆ, 500 ಖರ್ಚು ಮಾಡ್ತಾನೆ, 500 ಉಳಿತಾಯ ಆಗುತ್ತೆ. ಈ ಉಳಿತಾಯ ಮಾಡಿರೋದೇ ಸಂಪಾದನೆ. ಆದ್ರಿಂದ ನಮಗೆ ಎಷ್ಟು ಬೇಕು ಅಷ್ಟನ್ನು ಇಟ್ಕೊಂಡು ಮಿಕ್ಕಿದ್ದನ್ನು ಕೊಡ್ತಾ ಹೋಗಬೇಕು, ಇನ್ನೊಬ್ರಿಗೆ ಹಂಚಬೇಕು. ಇದೇ ಜಗದ ನಿಯಮ. ಯಾರ್ಯಾರೆಲ್ಲ ಹಿಂಗೆ ಮಾಡೋದಿಲ್ಲ ಅವನಿಗೇನಾಗುತ್ತೆ, ಅನಾರೋಗ್ಯ ಬರ್ತದೆ. ಎದುರುಗಡೆ ಇರೋರು ಹಸ್ಕೊಂಡಿರ್ತಾರೆ, ಅವ್ರಿಗೆ ಆಯುಷ್ ಜಾಸ್ತಿ, ಹಸ್ಕೊಂಡಿದ್ರು ಕೂಡ ಇವನಿಗೆ ತಿಂದು 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 ಆಯುಷ್ ಕಡಿಮೆ. ಅವರೆಲ್ಲ ದರಿದ್ರವನ್ನು ಇವನೇ ತಿಂತಾವನೆ, ಅದಕ್ಕೋಸ್ಕರ ಇವನು ಸಾಯ್ತಾನೆ. ಈಗ ಆ ದೇವತೆ ಬಂದು, ನಾಗದೇವತೆ ಒಂದು ಕ್ಲೂ ಕೊಟ್ಟಿರೋದ್ರಿಂದ ಅದನ್ನೆಲ್ಲ ಹಂಚ್ತಾ ಹೋದ. ಅವನು ಚೆನ್ನಾಗಿದ್ದಾನೆ, ಊರು ಚೆನ್ನಾಗಿದೆ, ನಾಡು ಚೆನ್ನಾಗಿದೆ, ದೇಶನೂ ಚೆನ್ನಾಗಿದೆ. ಎಲ್ಲವೂ ಚೆನ್ನಾಗಿದ್ರೆ ನಿಸರ್ಗವು ಕೂಡ ಅತ್ಯದ್ಭುತವಾಗಿ ನಳನಳಿಸ್ತಾ ಇರ್ತದೆ. ಪ್ರಕೃತಿ ಖುಷಿ ಪಡುತ್ತೆ. ಆದ್ರಿಂದ ನಾವು ಮೆಚ್ಚೋಂಗಿದ್ರೆ ಪ್ರಕೃತಿಯನ್ನ ಮೆಚ್ಚಿಸ್ಬೇಕು. ಇದು ಕಥೆಯ ಸಾರಾಂಶ, ಮೂಲ ಸಾರಾಂಶ. ಕೂಡಿ ಬಾಳಿದರೆ ಸ್ವರ್ಗ ಸುಖ, ಹಂಚಿ ತಿಂದರೆ ಸ್ವರ್ಗ ಸುಖ. ಅದನ್ನ ನಾವು ತಿಳ್ಕೊಂಡು ಮಾಡಬೇಕು. ಕೈಲಾಗಿರೋದನ್ನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ನಾವು ಮಾಡ್ತಾ ಹೋಗ್ಬೇಕು. ಜನಸೇವೆಯೇ ಜನಾರ್ದನ ಸೇವೆ. ಚೆನ್ನಾಗಿ ತಿಳ್ಕೊಂಬಿಡಿ. ಯಾರ್ಯಾರೆಲ್ಲ ಇದನ್ನು ಅರ್ಥ ಮಾಡ್ಕೊಂಡಿರ್ತಾರೆ ಅವ್ರು ಅದ್ಭುತವಾಗಿ ಮಾಡ್ತಾರೆ. ಸೊ ಆದ್ದರಿಂದ ನೀವು ಕೇಳಿರೋಂಥ ಪ್ರಶ್ನೆಗೆ ಈ ಕಥೆಯ ಮೂಲಕ ಉತ್ತರ ಕೊಟ್ಟಿದ್ದೀನಿ. ನಿಮ್ಮ ಮುಕ್ತವಾದ ಕಾಮೆಂಟ್ಗಳನ್ನು ಮಾಡಿ, ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ಯಾವುದೇ ರೀತಿ ಪ್ರಶ್ನೆಗಳಿದ್ದರೆ ಕೇಳಿ, ಉತ್ತರ ಕೊಡ್ತೀನಿ. ಯಾವುದೇ ರೀತಿ ಗೊಂದಲಗಳಿದ್ದರೆ ಕೇಳಿ, ಖಂಡಿತವಾಗ್ಲೂ ಅದಕ್ಕೂ ಕೂಡ ಸ್ಪಷ್ಟತೆ ಕೊಡ್ತೀನಿ. ನೀವು ಕೇಳುವಂಥ ಎಲ್ಲ ಪ್ರಶ್ನೆಗಳಿಗೆ ದಿನನಿತ್ಯ ಫೇಸ್ಬುಕ್ಕು ಅಥವಾ ಯೂಟ್ಯೂಬಲ್ಲಿ ಉತ್ತರಗಳನ್ನು ಕೊಡ್ತಾ ಇರ್ತೀನಿ, ನೋಡ್ಕೊಳ್ಬಹುದು. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭ ದಿನ.